ಸಿನಿಮಾ. ಒಬ್ಬ ಮನುಷ್ಯ ಸತ್ತ ಮೇಲೆ ಪೂಜೆ ಪುರಸ್ಕಾರ ಇಲ್ಲದೆ ಇದ್ರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೆಳೆನ ಇಟ್ಕೊಂಡು ನಾವು ಏನು ಮಾಡಿದ್ದೀವಿ, ಈ ಸಿನಿಮಾ ಮಾಡಿದ್ವಿ. ಆತ್ಮ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ. ಈ ಚಿತ್ರದಲ್ಲಿ 2 ಹಾಡುಗಳಿವೆ. ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 22 ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ. ನಮಗೆ ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕುಂದುಕೊರತೆ ಮಾಡದಂಗೆ ತುಂಬ ಆತ್ಮೀಯವಾಗಿ ಧಾರಾಳ ಮನಸ್ಸಿಂದ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಿರ್ಮಾಣದಲ್ಲಿ ಸಹಕಾರಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಕಲಾವಿದರು ಸಹಕಾರದಿಂದ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೆನ್ಸಾರ್ ಮಂಡಳಿಯವರು ನಮ್ಮ ಚಿತ್ರಕ್ಕೆ UA ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ನಿಮ್ಮ ಎಲ್ಲರ ಸಹಕಾರ ಇರಲಿ. ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ತೆರೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು. ಅನಿಲ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಿತರಿಗೂ ಮತ್ತು ಪತ್ರಿಕಾಗೋಷ್ಠಿಗಳಿಗೂ ನಮಸ್ಕಾರ. ಎಲ್ಲ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, ನಾವೇನು ಹೇಳೋದು ಇಲ್ಲ. ಕತೆ ಬರ್ದಿದೆ. ಬಜೆಟ್ ಸರ್ ಒಂದು 40 ಆಗಿದೆ ಸರ್. ಈಗ ಆಗುತ್ತೆ ಸರ್. ಪ್ಲಾನ್ ಮಾಡ್ತಾ ಇದ್ದೀವಿ, ಏನೋ ಮಾಡ್ಬೇಕು. ಲಾಸ್ಟ್ ಪಿಕ್ಚರಲ್ಲಿ ಎಲ್ಲಿ ಸರ್, ನಾವು ರಿಲೀಸ್ ಮಾಡೋ ಟೈಮಲ್ಲಿ 14 ಸಿನಿಮಾ ರಿಲೀಸ್ ಆಯಿತು. ಎಲ್ಲಿ ಮೇಡಮ್ ಲಾಸ್ಟ್ ಸಿನಿಮಾದಲ್ಲಿ ಆಗಿಲ್ಲ ಸರ್. ಈ ಸಿನಿಮಾದಲ್ಲಿ ಪ್ರಯತ್ನ ಅಂತ ಇರಬೇಕಲ್ಲ ಸರ್. ಪ್ರಯತ್ನ ಪಟ್ಟರಲ್ವ ಏನಾದರೂ ಒಂದು ಆಗೋದಕ್ಕೆ. ಪ್ರಯತ್ನ ಪಟ್ಟಿಲ್ಲ, ಒಂದು ಸಿನಿಮಾ ಮಾಡಿ ಬಂದಿಲ್ಲ, ಸುಮ್ಮನೆ ಇದ್ಬಿಟ್ಟು ನೆಕ್ಸ್ಟ್ ಎಲ್ಲ ಬರುತ್ತೆ ಹೇಳಿ ಸರ್. ಈಗ ಆತ್ಮ ಅನ್ನೋ ಸರ್ ಎಲ್ಲ ಸಿನಿಮಾಗಳು ಬರ್ತಿದ್ದಾವೆ. ಆತ್ಮ ಅನ್ನೋದು, ದೆವ್ವ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ. ಆದರೆ ಆತ್ಮ ಅನ್ನೋದು ಯಾಕೆ ಬರುತ್ತೆ, ಆತ್ಮಗೆ ಯಾಕೆ ಉಳ್ಕೊಂಡು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಮಾಡಿದ್ವಿ ಸರ್. ಕತೆ ಇದು ಇಲ್ಲ ಸರ್, ಕೇಳ್ಪಟ್ಟಿದ್ವಿ ಕೆಲವು ಕಡೆ. ಆತ್ಮ ಅಂದ್ರೆ ಹೆಂಗ್ ತಿಳ್ಕೊಳುತ್ತೆ. ಈಗ ಕೆಲವ್ರು ಹೇಳ್ತಾರೆ ಪಿಚಾಚಿಗಳ ಆತ್ಮ ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾರೆ, ಅಂದ್ರೆ ಆಕ್ಸಿಡೆಂಟ್ ಸತ್ತಿರೋದು ಜಾಸ್ತಿ ಆತ್ಮಗಳಾಗಿ ಬರ್ತಿರೋ ಸರ್. ಆಕ್ಸಿಡೆಂಟ್ ಆಗಿರೋದು ಯಾಕಂದ್ರೆ ಅವ್ರಿಗೆ ಯಾರು ಶಾಂತಿ ಮಾಡಿರಲ್ಲ. ಶಾಂತಿ ಮಾಡಿಲ್ಲ ಅಂದ್ರೆ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಕೇಳಿದ್ರು ಸರ್. ಅದಕ್ಕೆ ಈ ಆತ್ಮಕ್ಕೂ ಶಾಂತಿ ಸಿಕ್ಕಿರಲ್ಲ ಸರ್. ಇಲ್ಲ, ಕೊಲೆ ಇದು ಸಾಯಿಸಿ ಬಿಸಾಕಿರ್ತಾರೆ ಸರ್, ಕೊಲೆ ಮಾಡಿರ್ತಾರೆ. ಪ್ರೇತಾತ್ಮ ಸರ್ ಇದು. ಏನ್ ಸರ್ ಹೀರೋನ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್, ಯಾರು ಕೊಲೆ ಮಾಡಿರ್ತಾರೆ, ಯಾರು ಆತ್ಮ ಆಗಿ ಬರ್ತಾರೆ. ಸರಿ ಸರ್. ಇದೆ ಸರ್, ಅಸ್ಥಿರ ಮಾಡಿದ್ದೆ. ಎಲ್ಲ ಸೇರಿಯವ್ರಿಗೆಲ್ಲ ಈ ಸಂಜೆಯ ವಂದನೆಗಳು. ನಾವು ಹೆಚ್ಚಿಗೆ ಸ್ಟೇಜ್ ಎಂದು ಬಂದಿಲ್ಲ. ನಮ್ಮ ಅನಿಲ್ ಸರು ಮತ್ತು ನಮ್ಮ ಬ್ರಹ್ಮ ಸರು ಕರೆಸಿದ್ದಾರೆ. ನನ್ನ ಕೈಲಾದಷ್ಟು ಅಳಿಲು ಸೇವೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಸೇವೆ ಮಾಡಿದ್ದೀನಿ. ಅದು ಸಿನಿಮಾ ಓಡಲಿ ಅಂತೇಳಿ ಹಾರೈಸಿ ನಾನು ಸ್ವಲ್ಪ ಅಳಿಲು ಸೇವೆ ಮಾಡಿದ್ದೀನಿ ಅಷ್ಟೇ. ನಾನು ಇದೇನು ಮಾಡಿಲ್ಲ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ, ಭಾಳ ನನ್ನನ್ನು ಗೋಕಾಕದಿಂದ ಕರೆಸಿ ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅನಿಲ್ ಅಣ್ಣವ್ರಿಗೂ ಹಾಗೆ ಪ್ರಮೋದ್ ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಭಾಳ ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂಥೇಳಿ. ಆದರೆ ನಾವು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಈ ಇಷ್ಟಪಟ್ಟು ಸಿನಿಮಾ ಮಾಡಿದ್ದನ್ನು ನಾಳೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಸುಮಾರು ಈಗಾಗಲೇ ಒಂದು 7-8 ಸಿನಿಮಾಗಳನ್ನು ಮಾಡಿದ್ದೆ, ಅದರ ಬೆರಳಿಕೆ ಅಷ್ಟೊಂದು ಬಂದಿಲ್ಲ. ಆದರೆ ಈ ಸಿನಿಮಾದಲ್ಲಿ ಪೂರ್ಣ ಅವಧಿಯ ಒಂದು ಪಾತ್ರವನ್ನು ಕೊಟ್ಟು ನನಗೆ ಒಂದು ಒಳ್ಳೆಯ ಅವಕಾಶ ನೀಡಿರ್ತಕ್ಕಂಥ ಅನಿಲನ ಮತ್ತು ಪ್ರಮೋದನ ಅವರಿಗೆ ಮತ್ತೊಮ್ಮೆ ಚಿರಋಣಿ ಆಗಿರ್ತೀನಿ. ಗಣ್ಯರಿಗೆ ನಮಸ್ಕಾರ, ಹಾಗೂ ಪತ್ರಿಕಾ ಮಾಧ್ಯಮಗಳಿಗೂ ನನ್ನ ನಮಸ್ಕಾರಗಳು. ನಾವು ಬನ್ನೂರು ಶ್ರೀನಿವಾಸ್ ಗೌಡರು ಅಂತ ಸುಮಾರು ಚಲನಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ, ಧಾರಾವಾಹಿಗಳಲ್ಲೂ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಈಗ ಅನಿಲ್ ಸರ್ ಅವರು ಚಿತ್ರಕಥೆ ಬರೆದು ನಿರ್ಮಾಪಕರಾಗಿ ಹೀರೋ ಆಗಿ ಆತ್ಮ ಚಿತ್ರದಲ್ಲಿ ಪಿಕ್ಚರ್ನ ತೆರೆಗೆ ತಂದಿದ್ದಾರೆ. ಪ್ರಮೋದ್ ಸರ್ ಅವರು ನಿರ್ದೇಶನ ಮಾಡಿ ತೆರೆಗೆ ತಂದಿದ್ದಾರೆ. ಈ ಚಿತ್ರ RR ಮೂವಿ. ಈ ಚಿತ್ರದ ಉದ್ದಕ್ಕೂ RR ಅನ್ನೋ ಒಂದು ಸುಳಿವು ಸುತ್ತುತ್ತಾ ಇರುತ್ತೆ. ಈ ಒಂದು 6 ಜನ ಸ್ನೇಹಿತರು ಟ್ರಿಪ್ಗೆ ಅಂತ ಹೋದಾಗ ಒಂದು ಜಾಗದಲ್ಲಿ ಟ್ರಿಪ್ ಮಾಡ್ತಾ ಇರಬೇಕಾದ್ರೆ ಒಂದು ಆತ್ಮ ಅದಕ್ಕೆ ಅದಕ್ಕೆ ಸಾಯಿಸುತ್ತಿರೋದ್ರಿಂದ ಆತ್ಮ
ಸುತ್ತಾಡ್ತಾ ಇರುತ್ತೆ. ಆ ಜಾಗಕ್ಕೆ ಇವ್ರು ಹೋಗ್ತಾರೆ. ಅಲ್ಲಿ ಏನೇನು ತೊಂದರೆ ಆಗ್ತದೆ, ಆ ಆತ್ಮದಿಂದ ಇವ್ರೇನು ತೊಂದರೆ ಪಡ್ತಾರೆ, ಆತ್ಮ ಇವ್ರಿಗೇನು ತೊಂದರೆ ಕೊಡುತ್ತೆ, ಹೇಗೆ ಅದರಿಂದ ಹೊರಬರ್ತಾರೆ ಅನ್ನೋದನ್ನು ತೆರೆ ಮೇಲೆ ನೋಡಿ. ಈ ಚಿತ್ರದಲ್ಲಿ ನಾನು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ಒಬ್ಬ ತಂದೆ ಮಗಳನ್ನ ಯಾವ ರೀತಿ ಪ್ರೀತಿಯಿಂದ ಬೆಳೆಸಿ ಅವಳನ್ನ ದೊಡ್ಡವ್ರು ಮಾಡಿ ಸಾಕಿ ಓದಿಸಿ ಮಾಡಿದಾಗ ಅವಳು ತಂದೆ ಪ್ರೀತಿನ ಬಿಟ್ಟು ಬೇರೆ ಯಾರನ್ನೋ ಒಬ್ಬನ ಪ್ರೀತಿಸಿ ಮದುವೆ ಆಗಬೇಕು ಅಂತ ಇಷ್ಟಪಟ್ಟು ಹೋಗುವಂಥ ಸಂದರ್ಭದಲ್ಲಿ ಆ ಹುಡುಗಿ ಏನು ಕಷ್ಟಪಡುತ್ತೆ, ಆ ತಂದೆ ಆ ಹುಡುಗಿಗೆ ಏನು ಮಾಡ್ಬೋದು ಅಂತ ಸಂದರ್ಭದಲ್ಲಿ ಅನ್ನೋದನ್ನು ಚೆನ್ನಾಗಿ ಚಿತ್ರೀಕರಿಸಿ ಆ ಪಾತ್ರ ನಾನು ಕೊಟ್ಟಿದ್ದಾರೆ, ಮಾಡಿದ್ದೀನಿ. ಗುಡ್ ಈವ್ನಿಂಗ್ ಟು ಎವ್ರಿವನ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದು ನಮಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಐ ಡೋಂಟ್ ನೋ ವಾಟ್ ಟು ಸೇ, ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಟಲ್ಲಿ ಅಟೆಂಡ್ ಆಗಿರೋದು. ಸೊ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಲೈಕ್ ನಾನು ಇದರಲ್ಲಿ ಹೀರೋಯಿನ್ ಫ್ರೆಂಡ್ ರೋಲ್ ಮಾಡಿದ್ದೀನಿ. ನನ್ನ ಪೇರು ಯಲ್ಲೇಶ್ ಅವರು. ಸೊ ಏನಂದರೆ ನಾವು 5 ಮೆಂಬರ್ಸು ಟ್ರಿಪ್ಗೆ ಹೋಗಿರ್ತೀವಿ. ಒಂದು ಗೋಸ್ಟ್ ಹಂಟರ್ ಏನೆಲ್ಲ ಫೇಸ್ ಮಾಡ್ತಾರೆ, ಗೋಸ್ಟಿಂದ ಲೈಕ್ ಹಲವಾರು ಪ್ರಾಬ್ಲಮ್ಸ್ ಫೇಸ್ ಮಾಡಿ ಮತ್ತೆ ನಮ್ಮ ಫ್ರೆಂಡ್ನ ನಾವು ಲೈಕ್ ವಿಲ್ ಲೂಸ್ ಅವರ್ ಫ್ರೆಂಡ್. ಲೈಕ್ ಒಂದು ಸ್ಯಾಡ್ ಮತ್ತೆ ಮೀನಿಂಗ್ಫುಲ್ ಮತ್ತೆ ಮಾರಲ್ ಸತೀಶ್ ಆರಾಧ್ಯ ಅಂತ. ನಾನು ಮಾಲೂರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಗ್ರಾಮದವನು. ಸುಮಾರು ವರ್ಷಗಳಿಂದ ಕಲೆಯಲ್ಲಿ ಆಸಕ್ತಿ, ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳನ್ನು ಆಡ್ಕೊಂಡಿದ್ದೆ. ಪ್ರಸ್ತುತ ನಾನು ಬ್ಯುಸಿ ಇದ್ದೆ. ಆ ಟೈಮಲ್ಲಿ ನಾನೊಬ್ಬ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೆ. ಆ ಟೈಮಲ್ಲಿ ನಮ್ಮದೇ ಊರಿದಂಥ ಒಬ್ಬ ಹುಡುಗ, ಅನಿಲಕ್ ಅಂತ ಹುಡುಗ, ನೀವು ಒಂದೆರಡು ನಮಗೆ ರೋಲ್ ಮಾಡಿಕೊಡ್ಬೇಕು, ನೀವು ನಮ್ಮ ಜೊತೆ ಒಂದೆರಡು ಪಾತ್ರದಲ್ಲಿ ಅಭಿನಯಿಸಬೇಕು ಅಂತ ಕೇಳಿದ್ರು. ಒಂದೆರಡು ಸೀನ್ ಇದೆ, ನೀವು ಯಾವುದೋ ಒಂದರಲ್ಲಾಗಲಿ ನೀವು ಬಂದು ಮಾಡೇಬೇಕು ಅನ್ನಕ್ಕಂಥ ನಿಟ್ಟಿನಲ್ಲಿ ಅವ್ರು ಹೇಳಿದಾಗ, ಅವರು ಅಣ್ಣವರಿದ್ದಾರೆ, ಅವರು ನಾನು ತುಂಬ ಆತ್ಮೀಯರು. ಅವರೊಂದು ರಿಕ್ವೆಸ್ಟ್ ಮೇಲೆ ಬಂದು ಸುಮಾರು ಆ ಕಥೆಯನ್ನು ಕೇಳಿ ನಾನು ಒಂದು 2-3 ದಿವಸ ಅವ್ರ ಜೊತೆಯಲ್ಲೇ ಒಂದು 4 ದಿವಸ ಸಮಯವನ್ನು ಇದು ಮಾಡಿಕೊಂಡು ಫ್ರೀ ಮಾಡಿಕೊಂಡು ಅವ್ರ ಜೊತೆ ತುಂಬ ಅತ್ಯಂತ ಆತ್ಮೀಯತೆಯಿಂದ ಮತ್ತು ತುಂಬ ಕಷ್ಟಪಟ್ಟು ಮಾಡಿದ್ದಾನೆ. ಆ ಒಂದು ಈ ಚಿತ್ರ ತುಂಬ ಯಶಸ್ಸಾಗಲಿ ಮತ್ತು ಆತನ ಮುಂದಿನ ಭವಿಷ್ಯ ತುಂಬ ಚೆಂದಾಗಲಿ ಅಂತ ಈ ಸಂದರ್ಭದಲ್ಲಿ ಮಾತ್ರ ಹಾರೈಸಬಲ್ಲೆ.